ಜೈ ಶ್ರೀಕೃಷ್ಣ. ನಿಮ್ಮೆಲ್ಲರ ಆತ್ಮೀಯ ಗೆಳತಿ ಶುಭ ಮಾಡುವಂತಹ ಅನೇಕ ಕೋಟಿ ನಮಸ್ಕಾರಗಳು. ಆಷಾಢ ಮಾಸದ ಮಹತ್ವ ಏನು ಎಂಬುದರ ಬಗ್ಗೆ ನನಗೆ ತಿಳಿದಿರುವಷ್ಟು ನಾನು ನಿಮ್ಮೆಲ್ಲರಲ್ಲಿ ಶೇರ್ ಮಾಡಬೇಕು ಅಂತ ಹೇಳಿ ಈ ಆಡಿಯೋವನ್ನ ಮಾಡ್ತಾ ಇದ್ದೀನಿ. ಹಲವಾರು ಜನಗಳಿಗೆ ಆಷಾಢ ಮಾಸ ಒಳ್ಳೆಯದೋ ಆಷಾಢ ಮಾಸ ಕೆಟ್ಟದೋ ಅನ್ನೋದರ ಸರಿಯಾದ ಮಾಹಿತಿ ಯಾರಿಗೂ ಇಲ್ಲ. ಅದರ ಬಗ್ಗೆ ಮಾತಾಡೋಣ. ಬಹುತೇಕ ಹಿಂದೂಗಳಲ್ಲಿ ಆಷಾಢ ಮಾಸ ಅಶುಭ ಮಾಸ ಎಂದು ಕಲ್ಪನೆ ಬೇರೂರ್ಬಿಟ್ಟಿರುತ್ತೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬಾರ್ದು, ಅವು ಮಾಡಿದಾಗ ಒಳ್ಳೆ ಫಲ ಕೊಡೋದಿಲ್ಲ ಅನ್ನೋದು ಕೂಡ ಮನದಟ್ಟಾಗ್ಬಿಟ್ಟಿದೆ. ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಮನ್ನಣೆ ಇಲ್ಲ ಎಂಬ ಭಾವನೆ ಎಲ್ಲರಲ್ಲೂ ಬೇರೂರ್ಬಿಟ್ಟಿದೆ. ಆದರೆ ಒಂದು ಮಾತು, ಆಷಾಢ ಮಾಸ ಅಶುಭ ಮಾಸ ಅಂತ ಯಾವ ಗ್ರಂಥದಲ್ಲಾಗ್ಲಿ ಅಥವಾ ಯಾವ ಶಾಸ್ತ್ರದಲ್ಲಾಗ್ಲಿ ಉಲ್ಲೇಖ ಮಾಡಿಲ್ಲ. ಆಷಾಢ ಮಾಸ ಪ್ರಾರಂಭವಾದ ನಂತರ ಶುಭ ಕಾರ್ಯಗಳಾದ ಮದುವೆಯ ಮಾತುಕತೆಗಳಾಗ್ಲಿ, ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಮತ್ತು ಜಮೀನು ಕೊಳ್ಳುವುದು ಅಥವಾ ಹೊಸ ವ್ಯಾಪಾರ ಪ್ರಾರಂಭ ಮಾಡೋದಾಗ್ಲಿ ನಿಷೇಧವಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣ, ನೂರಾರು ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗುತ್ತಿತ್ತು. ಮನೆಯಿಂದ ಹೊರಗೆ ಬರೋಕೆ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಈ ರೀತಿ ನಿರಂತರವಾಗಿ ಮಳೆ, ಗಾಳಿ, ಸಂಚಾರದಲ್ಲಿ ಅಡೆತಡೆಗಳು ಉಂಟಾಗ್ತಿತ್ತು. ಈ ಎಲ್ಲ ಕಾರಣಗಳಿಂದ ಹೊರಗಿನ ಕೆಲಸಗಳನ್ನ ಸ್ಟಾಪ್ ಮಾಡಿಬಿಡ್ತಾ ಇದ್ರು. ಹಾಗೂ ರೈತರಿಗೆ ಹೊಲ ಗದ್ದೆಗಳಲ್ಲಿ ವಿಪರೀತ ಕೆಲಸಗಳು ಇರುತ್ತಿದ್ದರಿಂದ ಈ ಕಾರಣದಿಂದನೇ ಬೇರೆ ಯಾವ ವ್ಯವಹಾರಕ್ಕೂ ಸಮಯ ಇರ್ತಾ ಇರಲಿಲ್ಲ. ಹಾಗಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಿರ್ಲಿಲ್ಲ. ಇನ್ನು ಆಷಾಢ ಮಾಸದ ಮಹತ್ವವನ್ನ ತಿಳ್ಕೊಳ್ಳೋಣ. ಈ ಆಷಾಢ ಮಾಸದಲ್ಲೇ ಅಮರನಾಥರ ಹಿಮಲಿಂಗ ದರ್ಶನ ಪ್ರತಿ ವರ್ಷನೂ ಪ್ರಾರಂಭವಾಗುತ್ತೆ. ಹಾಗೆಯೇ ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರೋದು ಕೂಡ ಈ ಆಷಾಢ ಮಾಸದಲ್ಲೇ. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದದ್ದು ಇದೇ ಮಾಸದಲ್ಲಿ. ಮಹಾಪತಿವ್ರತೆ ಅನಸೂಯಾದೇವಿ 4 ಸೋಮವಾರ ಶಿವವ್ರತ ಮಾಡಿದ್ದು ಇದೇ ಆಷಾಢ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಅಷ್ಟೇ ಅಲ್ಲ, ಈ ಆಷಾಢ ಮಾಸದಲ್ಲಿ ಏನೆಲ್ಲ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಈ ಮಾಸದಲ್ಲಿ ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದ ಎಂದು ಕೂಡ ಉಲ್ಲೇಖವಿದೆ. ಇಂದ್ರನು ಗೌತಮರಿಂದ ಸಹಸ್ರಾಕ್ಷನಾಗು ಎಂಬ ಶಾಪ ಪಡೆದು ಹಾಗೂ ಅದರ ವಿಮೋಚನೆಗೆ ಆಷಾಢ ಮಾಸದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನ ಮಾಡಿ ಶಾಪ ವಿಮೋಚನೆ ಪಡೆದಿದ್ದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಹಾಗೆಯೇ ಸುಮಂಗಳಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿ ಭೀಮೇಶ್ವರ ವ್ರತವನ್ನ ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಾರೆ. ಆಷಾಢ ಹುಣ್ಣಿಮೆಯ ದಿನ ಗುರು ಪೌರ್ಣಿಮೆಯನ್ನು ಸಹ ಎಲ್ಲಾ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ. ಆಷಾಢ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನ ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲಾ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವೂ ಸಹ ವಿಶೇಷವೇ ಅಂತ ಹೇಳಲ್ಪಟ್ಟಿದೆ. ಇನ್ನೊಂದು ವಿಶೇಷ ಏನೆಂದರೆ, ಮೈಸೂರಿನ ಚಾಮುಂಡೇಶ್ವರಿ ದೇವಿಯು ಕೂಡ ಜನ್ಮ ದಿನೋತ್ಸವದ ದಿನ ಈ ಆಷಾಢ ಮಾಸದಲ್ಲೇ ಬರುವುದರಿಂದ ಸಾಕಷ್ಟು ವಿಶೇಷತೆ ಉಂಟು ಮಾಡಿರುವಂತಹ, ಸಾಕಷ್ಟು ವಿಶೇಷಗಳು ಇರುವಂತಹ ಆಷಾಢ ಮಾಸ ತುಂಬಾನೇ ಶ್ರೇಷ್ಠ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ತಿಂಗಳು ಪೂಜೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಉಂಟು ಮಾಡುವಂತಹ ತಿಂಗಳು ಅಂತಾನೆ ಹೇಳ್ಬೋದು. ಸ್ಪೆಷಲಿ ಈ ಆಷಾಢ ಮಾಸದಲ್ಲಿ
ಸೂರ್ಯ ಹಾಗೂ ಮಂಗಳನ ಪೂಜೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಜ್ಯೋತಿಷ್ ಶಾಸ್ತ್ರದಲ್ಲಿ ಇದೆ. ಯಾಕೆಂದರೆ ಮಂಗಳ ಅಂತಂದರೆ ಕುಜ ಯಾರ್ಯಾರಿಗೆ ಕೆಟ್ಟದಿದೆಯೋ ಈ ಮಾಸದಲ್ಲಿ ಕುಜನ ಪೂಜೆ ಮಾಡೋದ್ರಿಂದ ಕುಜ ಹೆಚ್ಚು ಒಳ್ಳೆಯ ಫಲಗಳನ್ನ ಕೊಡ್ತಾನೆ ಅನ್ನೋದು ಒಂದು ವಿಶೇಷ. ಅಷ್ಟೇ ಅಲ್ಲ, ಈ ಮಾಸವನ್ನು ಆಸೆ ಈಡೇರಿಸುವ ತಿಂಗಳು ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಈ ಮಾಸದಲ್ಲಿ ಬರುವ ಏಕಾದಶಿ ದೇವಶಯನಿ ಏಕಾದಶಿ ಅಂತ ಹೇಳ್ತೀವಿ. ಈ ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರಬೋಧಿನಿ ಏಕಾದಶಿಯವರೆಗೆ ಚಾತುರ್ಮಾಸ ಅಂತ ಕೂಡ ಕರಿತೀವಿ. ಈ ಚಾತುರ್ಮಾಸದಲ್ಲಿ ಹೆಚ್ಚು ಪೂಜೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಚಾತುರ್ಮಾಸ ಆಗಿದೆ. ಅದು ಪ್ರಾರಂಭವಾಗುವುದು ಆಷಾಢ ಮಾಸದಿಂದಲೇ. ಇನ್ನು ಈ ಸಮಯದಲ್ಲಿ ಹೆಚ್ಚು ಶಕ್ತಿ ದೇವಿಯರ ಪೂಜೆ, ವಿಷ್ಣುವಿನ ಆರಾಧನೆ, ಹಾಗೆ ವಾರಾಹಿ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಮಾಸದಲ್ಲಿ ದಾನ, ಧ್ಯಾನ, ಜಪ, ತಪ, ಪೂಜೆಗಳು ಮಾಡಿದರೆ ಅತಿ ಉತ್ತಮವಾದಂತಹ ಫಲಗಳು ಸಿಗುತ್ತದೆ ಅನ್ನೋದು ನಮಗೆ ತಿಳಿದಿರಬೇಕು. ಇಷ್ಟೆಲ್ಲ ವಿಶೇಷತೆ ಈ ಮಾಸಕ್ಕೆ ಇದ್ದರೂ ಕೂಡ ಯಾವ ಶುಭ ಕಾರ್ಯಗಳು ಕೂಡ ನಾವು ಮಾಡೋದಿಲ್ಲ. ಯಾಕೆ ಅಂತಂದರೆ ಒಂದು ಅರ್ಥ ಮಾಡ್ಕೋಬೇಕು, ಈ ಮಾಸದಲ್ಲಿ ಲೌಕಿಕ ಆಚರಣೆಗಳಿಗಿಂತ ಧಾರ್ಮಿಕ ಆಚರಣೆಗಳು ಉತ್ತಮವಾದ ತಿಂಗಳು ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ಲೌಕಿಕವಾಗಿ ನಮಗೆ ಬೇಕಾಗಿರುವಂಥದ್ದೆಲ್ಲ ಮಾಡೋದನ್ನು ಬಿಟ್ಟು ನಾವು ಧಾರ್ಮಿಕ ಆಚರಣೆಗಳು, ಈ ಥರ ಪೂಜೆಗಳಾಗಲಿ, ಜಪಗಳಾಗಲಿ, ತಪಗಳಾಗಲಿ, ದಾನಗಳಾಗಲಿ ಇಂಥವೆಲ್ಲ ಮಾಡಿದ್ರೆ ಹೆಚ್ಚು ಫಲ ಸಿಗುತ್ತೆ ಅನ್ನೋದು ನಮಗೆ ಮನದಟ್ಟಾಗಬೇಕು. ಅಷ್ಟೇ ಅಲ್ಲ, ಈ ಮಾಸದಲ್ಲಿ ಮಳೆ ಪ್ರಾರಂಭ ಆಗುವ ಕಾರಣ ಋತುಮಾನದಲ್ಲಿ ಬದಲಾವಣೆ ಸಾಕಷ್ಟು ಇರುತ್ತದೆ. ಹಾಗೆ ಅದರ ಜೊತೆ ಚರ್ಮ ರೋಗದ ಭಯ ಕೂಡ ಕಾಡ್ತಾ ಇರುತ್ತೆ. ಹಾಗಾಗಿ ಹಲವಾರು ಪ್ರಾಂತ್ಯಗಳಲ್ಲಿ ಮೆಹಂದಿ ಹಾಕ್ಕೊಳ್ಳುವಂತಹ ಪದ್ಧತಿ ಕೂಡ ಈ ಮಾಸದಲ್ಲಿ ಮಾಡ್ತಾರೆ. ಯಾಕೆ ಅಂದರೆ ಚರ್ಮ ರೋಗಗಳನ್ನು ತಡೆಗಟ್ಟುತ್ತೆ ಮೆಹಂದಿ ಹಾಕ್ಕೊಳ್ಳೋದ್ರಿಂದ. ಹಲವಾರು ಜನ ಹೆಣ್ಣು ಮಕ್ಕಳು ಮೆಹಂದಿ ಹಾಕ್ಕೊಳ್ಳುವಂಥ ಆಚರಣೆ ಕೂಡ ಈ ಮಾಸದಲ್ಲಿ ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ಆಷಾಢ ಮಾಸದ ಬಗ್ಗೆ ನೀವು ತಿಳ್ಕೊಳ್ಳಿ, ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಈ ವಿಷಯಗಳೆಲ್ಲ ತಿಳಿಸ್ತಾ ಹೋಗ್ತಾ ಇದ್ದರೆ ಆಷಾಢ ಮಾಸದ ಬಗ್ಗೆ ಹೆಚ್ಚು ತಿಳ್ಕೊಂಡಾಗ ಆಗುತ್ತೆ ಅನ್ನೋದು ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಇವತ್ತಿನ ದಿನ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಹರಿಸಿ. ಇನ್ನು ಮುಂದೆ ಇದೇ ರೀತಿಯಾದಂತಹ ವಿಶೇಷವಾಗಿರುವಂತಹ ಮಾಸಗಳ ಬಗ್ಗೆ ಆಗಲಿ ಅಥವಾ ವ್ರತಗಳ ಬಗ್ಗೆ ಆಗಲಿ, ಒಂದು ವಿಶೇಷವಾಗಿರುವಂಥ ವಿಷಯದ ಬಗ್ಗೆ ಆಗಲಿ ನಿಮ್ಮಲ್ಲಿ ಹಂಚ್ಕೋತಾ ಇರ್ತೀನಿ. ನಮಸ್ಕಾರ.